ಕಿರಣ್ ಅವರು ನಮ್ಗೆ ಡ್ರೋನ್ ಹೇಳ್ಕೊಡ್ತಿದ್ರು ಓಡ್ಸೋದ್ನ, ಕ್ರ್ಯಾಶ್ ಆಗೋಯ್ತು. ಈ ಪಾರ್ಟಿ ಡ್ರೋನ್ ಹೋಯ್ತು ಅಡ್ಡಾಡ್ಕೊಂಡಿದೀವಿ. ಒಂದು ಮಾತಾಡ್ರು ಏನಾಯ್ತು ಅಂತ ಕೇಳ್ತಾ ಇದ್ರಲ್ಲ. ನೀವೆಲ್ಲ ಫ್ರೆಂಡ್ಸ್. ಗಾಡಿಗಳು ಎತ್ಕೊಂಡು ರೈಡ್ ಹೋಯ್ತಾ ಇದ್ವಿ. 30 ಹತ್ರ ಆಯ್ತಾ ಇದ್ದಂಗೆನೆ ಕಾಡ್ಗೆ ಹೋಯ್ತಾ ಇದೀವಿ. ವಯಸ್ಸಾಯ್ತಲ್ಲ, ಏನು ಮಾಡಕ್ಕಾಗಲ್ಲ. ಎಲ್ಲೋ ಮಿಸ್ ಹೊಡಿತಿದೆ. 24 hour ಚಾಲೆಂಜ್ ರಾಜರು ವಿಕಾಸ್ ಗೌಡ. ನಾವಿವಾಗ ಕೂತಿದ್ವಿ ಜಿಗ್ನಿ ಒಳಗೆ. ಅಂಡ್ ಈಗ ನಾವ್ ಮಾಡ ಅಂತೀವಿ ಕಿತಾಡಿ ಕಿರಣ ಅವ್ರ ಜೊತೆ 24 hours ಚಾಲೆಂಜ್. ಏನಂತೀರಿ? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ನಮ್ಮ ವಿನಯ್ ಗೌಡ. ಯಾರಿದು? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಯಾವ್ದಿದೆ ಕ್ಯಾಮ್ರಾ? ಡಿಜೈನಾ? ಒಂದು ಡಿಜೆ ಸಖತ್ತಾಗಿದೆ ಬ್ರೋ. ಅರೆ ಚೆನ್ನಾಗಿಲ್ಲ ಬ್ರೋ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ಎಷ್ಟು ತಲೆಗಳು ಹಾಕಿ 1 2 3 4 5 6 7 8 9 10 11 12 13 ಜನ 14 ಜನ ಹೋಯ್ತಾ ಇದೀವಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ಫೋಟೋನೇ. ಹೆಂಗನಿಸ್ತೈತ ಚಿಟ್ಟಿ? ಬಸ್ಸು ಅಂತಾರ. ನನ್ ಮರ್ತ ಬಿಟ್ರಿ ಒನ್ ಟೈಮ್ ಬಸ್ಸು ಅಂತ ಚಿಟ್ಟಿ ಅಟ್ಲೀಸ್ಟ್ ಮಾತಾಡ್ಸದಲ್ಲ, ಖುಷಿ ಪಡು. ಯಾಕೆ ಹೇಳೋ? ಕೇಳ್ರಿ, ನಿಮ್ ಕಡೆ ಬಂದಿರೋದ್ ಏನಕ್ಕೆ ಕೇಳ್ರಿ, ನಂಬರ್ ಸಂಬಂಧ ಅಷ್ಟೇ. ಅವ್ರು ಕೇಳೋದ್ ನನಗೆ ಇತ್ತು ಆಕ್ಚುಲಿ. ಸಾಕಾಕ್ಬೇಡಿ. ವಿಕಾಸ್ ಚಾಲೆಂಜ್ ಅಕ್ಸೆಪ್ಟೆಡಾ? ನಾ ಹೊಡಿಲಿ, ಇದನ್ನ ಹೊಡಿತೇನೆ ಬರ್ರಿ. ಇರಿ, ಹಂಗೆಲ್ಲ ನಂಗೆ ಕೊಡಲ್ಲ. ಬ್ರೋ ಅವ್ರು ಕೊಡ ಅಂತ ನೀವು ಕೂದ್ ಹೊಡಿಬೇಡ್ರಿ ಬ್ರೋ. ಯಾರಿಗೂ ಕೊಡಲ್ಲ ಹಂಗೆ. ಏನ್ ಯಾರು ಕೊಡಲ್ಲ, ಗಾಡಿ ನಂದು, ಅವ್ರ ಗಿಫ್ಟ್ ಯಾರಿಗೂ ಕೊಡಲ್ಲ. ನೋ ಕಾಮೆಂಟ್ಸ್. ಚೀಟಿ ಹಾಕ್ತೀನಿ. A few moments later. ನಾನು ಆಕ್ಚುಲಿ ಚೀಟಿ ಹಾಕೋಣ ಅಂತಿದ್ದೆ, ಅಷ್ಟರಲ್ಲಿ ವಿನಯ್ ಅವರೇ ಕಾರ್ ಎತ್ಕೊಂಡ್ಬಿಟ್ಟವ್ರೆ. ವಿಕಾಸ ಕೊಡೋಣ ಅಂತಂದ್ರೆ ನನಗೆ ಲೈಸೆನ್ಸ್ ಇಲ್ಲ. ಲೀಗಲ್ ಆಗಿ ನೋಡ್ತಂದ್ರೆ ನಾನು ಕೊಡಕ್ ಬರೋದಿಲ್ಲ, ಓಡ್ಸಕ್ಕೆ ಬರಲ್ಲ. K09 MM550 ಕೂಡ ಬರ್ತಾ ಇದೆ ಇವಾಗ. ಸೊ ಟೋಟಲ್ ನಾವು ಇವಾಗ 4 ಕಾರಲ್ಲಿ ಹೋಯ್ತಾ ಇರೋದು. ಹೊಳೆ ನರಸೀಪುರದಿಂದ ಮುಂದೆ ಒಂದು ಗ್ಯಾಪ್ ಹಾಕಿ ಜ್ಯೂಸ್ ಕುಡಿತಾ ಇದ್ವಿ, ಕಬ್ಬನ್ ಜ್ಯೂಸ್. ಬ್ರೋ ನಂಗೊಂದು ಬೋಟಿ. ಸಾರಿ ವಿನಯ್ ಬ್ರೋ, ನಾವು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ವಿ. ನಾವ್ ಅನ್ಕೊಂಡ್ವಿ ನಮ್ದು ಚಿಕ್ಕ ಗಾಡಿ, ಇವರೆಲ್ಲ ಮುಂದೆ ಹೋಗಿರ್ತಾರೆ ಅಂತ. ಗಾಡಿ ಇಂಪಾರ್ಟೆಂಟ್ ಅಲ್ಲ, ಗಾಡಿ ನೋಡ್ತಾರೋ ಬಾಡಿ ಇಂಪಾರ್ಟೆಂಟ್. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ನರ ಅಂತಾರೆ ಇದಕ್ಕೆ. ನೀವು ತೋರಿಸಿ. ನಾನ್ ತೋರ್ಸಿದ್ರೆ ಬೆಚ್ಚಿ ಬೆರಗಾಗ್ಬಿಡ್ತಾನೆ, ಬೇಡ ಅದಕ್ಕೆ. ಉರ್ಕೋತಾ ಇದ್ಯಾ ಜೆಲ್ಲಸ್ ನನ್ನ ಮೇಲೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಳ್ಳೆ ಮದುವೆ ಮನೇಲಿ ಎಲ್ಲ ಸೇರ್ಕೊಂಡ್ಬಿಡ್ತಾರಲ್ಲ ಹಂಗ ಆಗ್ಬಿಟ್ಟೈತೆ. ಏನಾದ್ರು ಹೇಳಿ, ಇದನ್ನ ನೋಡಿ ಹೇಳಿ, ಈ ಕುರಿ ಮಂದೆ ನೋಡಿ ಜನ ಮರಲ್ಲ ಜಾತ್ರೆ ಮರಲ್ಲ. ಕಿರಣ್ ಅವರೇ, ಜ್ಯೂಸ್ ಕುಡಿತೀರಾ? ಬ್ಯಾಡ ಕಣಪ್ಪ, ದಾವ್ರ ಇಲ್ಲ. ಬ್ಯಾಡ ಕಣಪ್ಪ, ದಾವ್ರ ಇಲ್ಲ. ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಹೆಸಲ್ಲ ಹೇಳೋದು. ಕಾಫಿ ಕುಡಿತೀಯ, ಟೀ ಕುಡಿತೀಯ, ತಲೆ ತಿಂತಾ ಇದೆಯಾ? ಅದೇನ್ ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಯಾವ್ದು ಮುಂದೆ ವೀಲ್ ಅದ್ ಮಾಡಿಸ್ಲೇಬೇಕು, ಆಲ್ರೆಡಿ ಪ್ಲಾನ್ ಆಗಿದೆ. ಅದನ್ನೇ ತಗ್ಸ್ಬಿಟ್ಟು ಸುಜುಕಿ ಅಂತ ಹಾಕ್ಸ್ಬಿಡ್ತೀನಿ, ಇಲ್ಲ ಏಕಲವ್ಯ ಅಂತ ಹಾಕ್ಸ್ಬಿಡ್ತೀನಿ ಮುಂದೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ K09 ರೈಡರ್ದು MM550 ಆಕ್ಚುಲಿ ಓಡಿಸ್ಬೇಕು, ಬಟ್ ಸಿಟಿಲ್ ಬೇಡ, ಅಲ್ಲೆಲ್ಲರೂ ಕಾಡ್ ಮಧ್ಯೆ ಓಡಿಸೋಣ. ನೋಡಿ ಏನ್ ಸಗದಾಗಿದೆ ಅಂತ. ಇದು ಮೊನ್ನೆನೇ ಆಕ್ಚುಲಿ ನೋಡಿದ್ವಿ, ಬಟ್ ಡ್ರೈವ್ ಹೋಗಂತ ಅವಕಾಶ ಸಿಕ್ಕಿರ್ಲಿಲ್ಲ. ಎಷ್ಟಾಯ್ತು ಬ್ರೋ ಟೋಟಲ್ ಎಲ್ಲ? 6 ಲಕ್ಷ ಚಿಲ್ಲಾಗಿ ಚೆನ್ನಾಗಿ ಮಾಡ್ಸಿದೀರಾ. ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ ಮಾತ್ರ. ಆದ್ರೆ ಒಂದೇ ಒಂದು ಬೇಜಾರು, ಎಲ್ಲ ನಾವೀಗ ಬೈಕ್ ಬಿಟ್ಬಿಟ್ಟು ಕಾರ್ ಬಿಟ್ವಲ್ಲ, ಅಂಕಲ್ಗಳೇ ಆಗೋಗಿ ಅಂತ ಅದೊಂದು ಬೇಜಾರಾಯ್ತಿದೆ. ಸ್ಟಾರ್ಟ್ ಮಾಡಿ ಬ್ರೋ. ಹೀಟ್ ಮಾಡಬೇಕು ಗಾಡಿ. ಹೀಟ್ ಮಾಡಿ ಬರುತ್ತೆ. ಅರೆ 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 ಅರೆ, ಈಗ ಜೀಪ್ ಮಜಾ. ಸ್ಟಾರ್ ಇಸ್ ಎ ಕಾರ್ ಇವತ್ತಿಗೆ. ಅರನಕ್ಕೆ ಹೋಗ್ಲಿ. A few moments later. ಮಜಾ ಏನು ಅಂದ್ರೆ ಕೀನೇ ಕೊಟ್ಟಿಲ್ಲ ಅವ್ರಿಗೆ, ನನ್ನ ಹತ್ರ ಐತಿ. ನಾವ್ ಯಾರೋ ಹುಚ್ಚರು ಆರ ನೋಡಿತಾರೆ ಅನ್ಕೊಂಡು ಸುಮ್ಮನಾದ. ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಹಾಸನಕ್ಕೆ ಎಂಟ್ರಿ ಆದ್ವಿ. ನಮ್ಮೂರ್ಗೆ ಹೋಯ್ತಿನೋ ಇಲ್ವಾ ಗೊತ್ತಿಲ್ಲ, ಹಾಸನಕ್ಕೆ ಮಾತ್ರ ತಿಂಗಳಿಗೊಂದ್ಸಲ 2 ಸಲ ಖಂಡಿತ ಬಂದಿರ್ತೀನಿ. ಏನೋ ಒಂಥರ ಹಾಸನ ಅಂತಂದ್ರೆ ಒಂಥರ ಕನೆಕ್ಷನ್ ಅಂಡ್ ಎಮೋಷನ್. ನಮಸ್ಕಾರ. ಹಾಸನಲ್ಲಿ ಹನುಮ ಜಯಂತಿದು ಮೆರವಣಿಗೆನೋ ಏನೋ ಒಳ್ಳೆ ಭರ್ಜರಿಯಾಗಿ ನಡೀತಾ ಇದೆ. ಏರಿಯಾದವ್ರಿಗೆ ಆಸೆ ಐತಾರೆ ಗ್ಯಾರಂಟಿ. ಒಂದ್ ಕಾರ್ಗಳು ಬಂದ್ರೆ ಏನ್ ಕತೆ. ಕಿರಣ್ ಬಂದ್ರು, ಕಿತ್ತಡಿ ಕಿರಣ್. ಅಣ್ಣ ಏನ್ ಸಮಾಚಾರ? ಬನ್ನಿ ಕಿರಣ್.
ಆಯ್ತು ಎಲ್ಲ ಒಂದ್ ಕಡೆ ಹೋಗ್ತಾ ಇದೀವಿ 18+ ಅಂತ ಹಾಕ್ತೀನಿ. 18 ವರ್ಷದಿಂದ ಮೇಲ್ಪಟ್ಟವ್ರು ಮಾತ್ರ. ಟೋಟಲ್ ಕಾರ್ಸ್ ಬಂದ್ಬಿಟ್ಟು ಒಂದು ಜಿಮ್ನಿ, ಒಂದು 700, ಮಹೀಂದ್ರ M550, ಮಹೇಂದ್ರ ತಾರು ಮತ್ತೆ ಕಿಯಾ ಸೊನೆಟ್. ನಾನು ಸತೀಶ್ ಅಣ್ಣ ಅವ್ರ ಕಾರ್ ಹತ್ಕೊಂಡಿದೀನಿ. ಇಲ್ಲಿ ವಾಕಿ ಟಾಕಿನಲ್ಲಿ ಮಾತಾಡ್ಕೊಂಡು ಮಜಾ ತಗೋತಾರೆಲ್ಲ. ಎಲ್ಲಾ ಟ್ರಿಪ್ ಅಲ್ಲೂ ಒಬ್ರನ್ನ ಕುರಿ ಮಾಡ್ಬೇಕು. ಈ ಟ್ರಿಪ್ ಅಲ್ಲಿ ಯಾರನ್ನ ಕುರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ನೀನ್ ಸಿಂಹ ಆಗ್ಬಿಡಪ್ಪ, ನೀನ್ ಯಾವಾಗ್ಲೂ ಸಿಂಹ, ಇನ್ನೊಬ್ಬರನ್ನ ಕುರಿ ಮಾಡು. ಯಾರನ್ನಾದ್ರೂ ಒಬ್ರು ಕುರಿ ಮಾಡ್ಬೇಕೀಗ. ಕುರಿ ಯಾರು ಅಂತ ಈಗ ಎಲ್ಲಾರು ಸೇರಿ ಮತ ಹಾಕ್ಬೇಕು. ಅದೇ ಎಲ್ಲಾ ಟ್ರಿಪ್ ಅಲ್ಲೂ ನೀನ್ ಸಿಂಹ ಆಗ್ಬಿಡು, ನಮ್ಮನ್ ಕುರಿ ಮಾಡ್ಬಿಡು. ಇವತ್ತಿನ ವಿನ್ನರ್ ಆಗಿ ಹೊರಗಡೆ ಬಂದಿದ್ದಾರೆ. ಇನ್ನೊಂದು ವಾಟರ್ ಮೆಲನ್ ಜ್ಯೂಸ್ ಅನ್ನು ಕಳ್ಸ್ಕೊಡಲಾಗುವುದು. ಬೇಡ ಕಣಪ್ಪ ಬೇಡ. ಟೇಗ್ ನೋಡಿ ಬಂದ್ವಿ, ಚಿಕ್ಕಮಂಗ್ಳೂರ್ಗೆ ರೀಚ್ ಆದ್ವಿ. ಸೊ ಇದೆ ಈಡನ್ ಗಾರ್ಡನ್. ಸಂಜೆ ವೈಬು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂಥರ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ. ಆಕ್ಚುಲಿ ರೂಮು ಕೂಡ ಫೆಸಿಲಿಟೇಟ್ ಆಗಿ ಓಕೆ ಗುಡ್ ಚೆನ್ನಾಗೈತೆ. ಇದು ನಾವಿದ್ದಂಥ ರೂಮ್ಗಳು. ಗೈಸ್ ಡ್ರೋನ್ ರೆಕಾರ್ಡ್ ಮಾಡ್ತಾ ಐತೆ. ಅದೇ ನಾವೆಲ್ಲರೂ ಕುತ್ಕೊಂಡು ನೋಡ್ತಿದೀವಿ. ಬ್ರೋ ನಿಂತ್ಕೊಂಡು ನೋಡ್ತಾವ್ರೆ, ರೆಸ್ಪೆಕ್ಟ್ ಕೊಡ್ತಾವ್ರೆ ಡ್ರೋನ್ಗೆ. ಈಗ ಇದು ಮೇಲೆ ಕೆಳಗೆ ಆಯ್ತಲ್ವಾ, ಇದು ಸೈಡ್ಗೆ. ಇದು ನೋಡು, ಇದರ ಅರ್ಥ ಏನು, ಇದು ಸೈಡ್ ಇದೆ ಬಟ್ ಹೆಂಗಿದೆ ಗೊತ್ತಾ ನೋಡಿಲಿ, ಇದನ್ನ ಇಲ್ಲಿ ಹಿಂಗಿದೆ ಡ್ರೋನು. ಹಿಂಗ್ ತಿರುಗ್ಸಕ್ಕೆ ಇದು, ಹಿಂಗ್ ತಿರುಗ್ಸಕ್ಕೆ ಇದು, ಗೊತ್ತಾಯ್ತಾ ರೊಟೇಟ್ ಮಾಡೋದು ಹೆಂಗೆ ಅಂತ. ಕಿರಣ್ ಅವರು ನಮ್ಗೆ ಡ್ರೋನ್ ಹೇಳ್ಕೊಡ್ತಿದ್ರು, ಓಡ್ಸೋದ್ನ ಕ್ರಾಶ್ ಆಗೋಯ್ತು. ಹೊಡಿತಾ ಆಫ್ ಮಾಡಿ ಮೊದಲು. ಇಲ್ಲಿ ಇದೇ ಇಲ್ಲ ಪ್ರೊಪೆಲ್ಲರ್ ಎಲ್ಲ ಇದ್ರಲ್ಲಿ. ಹಾರಿದೆ ಬ್ರೋ, ಹಾರ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹುಲ್ ಮೆತ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಹೋಗೈತೆ ಮೇಲೆ. ರೆಡಿ ಆಗುತ್ತಾನೆ ಇದು. ಈಗ ಒಂದು 20,000 ದಂಡ. ಅಲ್ಲ, ನನಗೆ ಹೇಳ್ಕೊಂಡು ನೀವ್ ಹೇಳ್ಕೊಡ್ತಾ ನೀವೇ ಕ್ರಾಶ್ ಮಾಡ್ಕೋತ ಬಿಟ್ರಲ್ಲ. ಹೇಳಿ ಹೆವಿ ಡ್ಯಾಮೇಜ್ ಆಗ್ಬಿಟ್ಟೈತೆ. 3 ರೆಕ್ಕೆ ಏಟಾಗೈತಲ್ಲ ಬ್ರೋ, 4 ಆಗೈತೆ. ಇದಕ್ಕೂ ಹೊಡೆದೈತೆ ಸ್ವಲ್ಪ. ನನಗೆ ಹೇಳ್ಕೊಡ್ಬೇಕಾರೆ ಹಿಂಗ ಆಗ್ಬೇಕಿತ್ತು. ಟವಲ್ಗಳು ಏನ್ ಮಾಡಂಗಿಲ್ಲ. ಪಾಂಡು ಅಂತ ತಲೆಗೆಡ್ಸ್ಕೊಬಿಡಿ. ಏನು ಮಾಡಕ್ಕಾಗಲ್ಲ ಬಿಡು. ಅಟ್ಲೀಸ್ಟ್ ನಾನು ಒಬ್ಬನೇ ಮಾಡಿದ್ರೆ ಇದ್ರದ್ದು ಹುಡುಕ್ಬೇಕಲ್ಲ. ಬಾ, ಅದ್ ಸಿಕ್ಕಿದ್ರೆ ಹುಡುಕ್ಬಿಡೋಣ. ಬನ್ನಿ. ಬಿದ್ದಿ ಆ ಕಡೆ ಎಲ್ಲೂ ಹೋಗ್ಲಿಲ್ಲ, ಪುಣ್ಯ ಬಂದ್ಬಿಟ್ಟು ಇಲ್ಲಿ ಬೀಳ್ತು. ಆ ಕಡೆ ಯಾವ್ದಾರು ಮರಗಿರಿ ಕೊಡ್ದು ಬಿದ್ದಿದ್ರೆ ಜಸ್ಟ್ ಇಲ್ಲ ಹಿಂಗೆ ಬ್ರೋ, ಅದು ಸೀಟಿನ ಮೇಲೆ ಬಿದ್ದೈತೆ. ಬೇಜಾರಾಗ್ಬೇಡಿ ಬ್ರೋ, ಏನ್ ಮಾಡಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಅಲ್ಲ, ಈ ಟೈಮಲ್ಲಿ ಹಿಂಗ ಆಗೋಯ್ತಲ್ಲ ಅಂತ ಬೇಜಾರಷ್ಟೇ. ಏನಕ್ಕೆ ಈ ಟೈಮ್ ಅಂದ್ರೆ EMI ಟೈಮು ಈ ಟೈಮ್ ಇಲ್ಲ, ಸದ್ಯಕ್ಕೆ ಇಡಬೇಕು, ಹಂಗೆ ಇಡಬೇಕು. ಅದು ಬ್ರೋ ಒಂದ್ಸಲ ಬನ್ನಿ ನೋಡೋಣ. ಬನ್ನಿ. ನಿಮಗೂ ಚಿಕ್ಕಮಂಗ್ಳೂರ್ಗೂ ಡ್ರೋನಿಗೂ ಸರಿ ಇಲ್ಲ. ಹೌದಾ, ನಾನಿಂದ ಅನ್ಕೊಂಡೆ. ಇಲ್ಲ ಗೈಸ್, ನೋಡಿ ಅದೇ ದೇವರಮ್ಮ ಬೆಟ್ಟ. ಹೋದ್ ಸತಿ ಎಲ್ಲ ಹಂಗಾಗಿತ್ತು, ಈ ಸತಿ ಇಲ್ಲಿಗೆ ಆಗೈತೆ. ದೇವ್ರ ಇಚ್ಛೆ. ಬನ್ನಿ, ಆಯ್ತು, ಏನು ಮಾಡಕ್ಕಾಗಲ್ಲ. ಅಲ್ಲ, ಈ ಪಾರ್ಟಿ ಡ್ರೋನ್ ಹೋಯ್ತು, ಅದ್ದಾಡ್ಕೊಂಡಿದೀವಿ. ಒಂದು ಮಾತಾಡ್ರು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಆಗ್ಲೇ ಬಂದಿ ನಿಮ್ ಡ್ರೋನ್ ಅಲ್ಲ, ಆಗ್ಲೇ ಬಂದಿ ನಿಮ್ ಡ್ರೋನ್ ಅಲ್ಲೇ ಹಿಂಗ್ ಮೇಲ ಹಿಂಗ್ ಕೆಳಗೆ ಅದೇ ಡ್ರೋನ್ ಏನಾಯ್ತು ಅಂತ ಕೇಳೋರು. ಡ್ರೋನ್ ಹಿಂಗ್ ಆರಿಸ್ಬೇಕು ವಿಕಾಸ್, ಹಿಂಗ್ ಸೈಡ್ಗೆ ಹೋಗ್ಬೇಕು, ಹುಷಾರಾಗಿರ್ಬೇಕು ಅಂತ ಹೇಳ್ಕೊಡ್ತೀನಿ.
ಅಲ್ಲ ಅಂದ್ರೆ ಏನಾಯ್ತು ಗೊತ್ತಾ, ಅದು ಕ್ಯಾಶನ್ ಕೊಡುತ್ತೆ. ಲೋ ಲೈಟ್ ಇದ್ದಾಗ ಸೆನ್ಸರ್ಗಳು ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಅದು ನಾರ್ಮಲ್ ಆಗಿದ್ದಾಗ ಅದು ಗೊತ್ತಾಗುತ್ತೆ ಆಬ್ಜೆಕ್ಟ್. ನನಗೆ ಸಬ್ಜೆಕ್ಟ್ ಗೊತ್ತು, ಬಟ್ ನಾನು ಹಂಗೂ ಸೇಫ್ ಆಗಿ ಇಲ್ಲಿವರೆಗೂ ತಂದಿದ್ನಲ್ಲ, ಈ ಓಪನ್ ಗ್ರೌಂಡ್ ಇತ್ತಲ್ಲ, ಅದಕ್ಕೆ ನಾನು ನಾನು ಬೇರೆ ಎಲೆ ಇರೋ ಮರಗಳನ್ನ ಗಮನಿಸ್ದೆ, ಇದನ್ನ ಗಮನಿಸ್ಲಿಲ್ಲ. ಆರ್ಪಿ ಕಮ್ ಹಿಯರ್, ವಿ ಹ್ಯಾವ್ ಎ ವೆರಿ ಬಿಗ್ ಸಿಚುವೇಶನ್. ಆರ್ಪಿ ಈ ತರನ ಮಾಡೋದು? ಹೋಯ್ತು ಡ್ರೋನು, ಬನ್ನಿ, ಸೀರಿಯಸ್ ಆಗಿ ಹೇಳ್ತಿರೋದು, ಕ್ರಾಶ್ ಆಗೋಯ್ತು. ಹೆಂಗ್ ಮಾಡಿದ್ರಿ? ಯಾರು ಮಾಡಿದ್ರೆ? ಅವರೇನೆ ಹೇಳ್ಕೊಡಕ್ ಹೋಗಿ. ಬಿಡಿ ಬ್ರೋ, ಈಗ ಬ್ರೋ ತಲೆ ಕಟ್ಸ್ಕೊಳಕ್ ಹೋಗ್ಬಿಡ್ರಿ. ಕಂಟೆಂಟ್ ನೋಡು, ಕಂಟೆಂಟ್ ಮಾಡ್ಕೊಳಕ್ಕೋಸ್ಕರನಾದ್ರೂ ಬಂದು ನನ್ನ ಕಷ್ಟ ಸುಖ ಕೇಳ್ತಾ ಇದ್ದಾನೆ. ಈಗ ಏನಂದ್ರೆ ಇದೇ ಡ್ರೋನ್ ಇವ್ರದ್ದು ಹರ್ಸಕ್ ಹೋಗಿ ಅದೇನೋ ಸ್ವಲ್ಪ ಮಿಸ್ಟೇಕ್. ಆರ್ಪಿ ಅರ್ಧ ಗಂಟೆ ಕೊಟ್ರೆ ನಾನು ಹಿಂಗೆಲ್ಲ ಹರಿಸ್ತೀನಿ ಅನ್ಬಿಟ್ಟು ಓದದ್ದು ಅಷ್ಟೇ. ಅರ್ಧ ಗಂಟೆಯಲ್ಲಿ ಡ್ರೋನೇ ಇಲ್ಲ. ನಾನು ಅಲ್ಲಿ ಬಾತ್ರೂಮ್ ಹೇಳಕ್ ಹೋಗಿದ್ದೇವ್ರಿ, ಹಿಂಗೆ ಹೇಳ್ತಾರಂತ ಗೊತ್ತಿರಲಿಲ್ಲ ನನಗೆ, ಬಟ್ ಹೇಳ್ತಾರೆ. ಇಲ್ಲೇ ಇದು ಅಂಕ ಮುರ್ದೈತಿ, ಹೆಚ್ಚು ಕಡಿಮೆ 2 ವರ್ಷ ಎಡ್ಕುಮಾರಿ ಎಲ್ಲ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಹರಿಸಿದೆ. ನಡೀತೈತೆ ಬ್ರೋ. ಅಂಡ್ ಇದನ್ನ ಈ ಮಾಡ್ತಾರೆ ಯಾಕಂತಂದ್ರೆ ಇದ್ರದ್ದೇ ಇಂಜಿನಿಯರ್ಸ್ ಅದಾರಲ್ಲ ಈಗ ಡ್ರೋನ್ ಇಂಜಿನಿಯರ್ಸ್, ಸೊ ದೇ ವಿಲ್ ಫಿಕ್ಸ್ ಇಟ್. ಸ್ವಲ್ಪ ಕಾಸ್ಟ್ ಆಕೈತೆ ಅಷ್ಟೇ. ಈಗ ಇದನ್ನ ಯಾರು ಮುರ್ದಾರ ಅವ್ರ ಕೊಡ್ಬೇಕಾ? ಆರ್ಪಿ ಬ್ರೋ. ಅಂಡ್ ಆರ್ಪಿನೇ ಓಡಿಸಿರೋದು. ನಿನಗೊಂದು ಸೆಷನ್ ಹೇಳ್ಕೊಟ್ಟಿದ್ದೀನಿ, ಇವ್ರಿಗೊಂದು ಸೆಷನ್ ಹೇಳ್ಕೊಟ್ಟಿದ್ದೀನಿ, ಇಬ್ಬರೇ ಸೇರ್ಸೋಣ ಕೊಟ್ಬಿಡಿ, ರೆಡಿ ಮಾಡ್ಕೊತೀನಿ. ಆರ್ಪಿ ಬ್ರೋ, ನಾವು ನೀವು ಆಟಕ್ಕಿಲ್ಲ ಹೋಗೋಣ. ಅಲ್ಲ ಬ್ರೋ, ನೀವು ನನಗೆ ಒಂದು ನಿಮ್ದು ಬಿಗ್ ಸಲ್ಯೂಟ್ ಬ್ರೋ. ಇಲ್ಲಿ ಒಂದು ಬಿಗ್ ಸಲ್ಯೂಟ್ ನಿಮ್ಗೆ. ಹೇಳಿ. ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಬಂದೇವು ಅನ್ನೋದು ಈ ಪರಿ ಸ್ಯಾಕ್ರಿಫೈಸ್ ಮಾಡ್ತೀರಿ ಅನ್ನೋದು ಗೊತ್ತಿರಲಿಲ್ಲ. ಅಂದ್ರೆ ನಾವೆಲ್ಲ ತಮ್ಮನೇಲಿ ಕಿತಾಡಿ ಡ್ರೋನ್ ಹ್ಯಾಸ್ ಕ್ರಾಶ್ ಬಿಕಾಸ್ ಆಫ್ ಟೀಚಿಂಗ್ ಅಸ್. ಅಂದ್ರೆ ನಮ್ಮಿಬ್ರಿಗೆ ಹೇಳ್ಕೊಡಕ್ಕೆ ಹೋಗಿ ಕ್ರಾಶ್ ಆಯ್ತು. ಇಂಥ ದಯಾಳು ವ್ಯಕ್ತಿನ ನೀವು ಎಲ್ಲಾದ್ರೂ ನೋಡೇರಿ? ಆ ಮಕ್ಕದೊಳಗೆ ನೋಡ್ರಿ, ಮಕ್ಕಳು ದುಃಖ ಐತ ನೋಡ್ರಿ, ಕಲ್ಸಿದ್ ಖುಷಿ ಬಿಟ್ಟು ಏನ್ರ ಐತಿ, ಕಲ್ಸಿದ್ ಖುಷಿ ಬಿಟ್ಟು ಏನ್ರ ಐತಿ, ಆ ನೋಡ್ರಿ ಗ್ಲೋ ಆಗ ಅಂತದ. ಅದೇ ಇಂಪಾರ್ಟೆಂಟ್. ಬೆಕ್ಕಿಗೆ ಆಟ, ಇಲ್ಲಿಗೆ ಎಮ್ಮೆಗೆ ಈ ಕಾಟ ಆದ್ರೆ ನೋಡಿ ಏನೋ ಕಾಟ. ನೋಡಿ, ಅವರು ಡ್ರೋನ್ ಹೊಡೆದಾಕೊಂಡು ಪಾಪ ದುಃಖದಲ್ಲಿ ಕೂತವ್ರೆ, ಸೆಲ್ಫಿ ತಗೋತಾರದು. ಆರಾಮಾಗಿ ಅವರು ತಣ್ಣೀರಲ್ಲಿ ಈಜಾಡ್ತಾವ್ರೆ ಬಾಲೆಸ್ಕೊಂಡು. ಈಗ ಅದೇ ಡ್ರೋನ್ ಹೋಗಿದ್ದ ಬೇಜಾರಲ್ಲಿ ಚಿಕ್ಕಮಂಗ್ಳೂರ್ಗೆ ಒಂದ್ ರೌಂಡ್ ಹೋಯ್ತಾ ಇದೀವಿ. ಎಲ್ಲರೂ ಹೋಯ್ತಾ ಇದೀವಿ. ಕೊಟ್ಟಿಗೆ ತರ ಆಗ್ಬಿಡೈತಿ ಬ್ರೋ. ನೀವ್ ಏನಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟು ಒಂದು ಟ್ರಾವೆಲ್ ಸರ್ವಿಸ್ ಓಪನ್ ಮಾಡಬಾರ್ದು? ಆಫ್ ರೋಡಿಂಗ್ ಈ ತರ ಕಮ್ಮಿ ಆಗಿರೋದು ಈಗ. ನಾನಲ್ಲಿ ನಮ್ K09 ಓಡಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಕೂತಿದ್ದೀನಿ. ಕಿರಣ್ ಓಡಿಸ್ತಾರೆ ಅಂದ್ರೆ ಟಾಯ್ಲೆಟ್ ಅಲ್ಲಿ ಹೋಗಿ ಮಲ್ಕೋತಿದ್ದೆ ನಾನು ಆಸ್ ಯೂಶುವಲ್. ಸೇಮ್ ಅದೇ ತರ ಇದಾರೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೆಂಗಿರ್ತಾರಲ್ಲ ಈಗ ಅದೇ ತರ ಪಕ್ಕ. ಲೋಕಲ್ ಅಂದ್ರೆ ಸಕಲೇಶ್ಪುರದಲ್ಲಿ ಓಡಾಡ್ಬೇಕಾದ್ರೆ ಯಾರೋ ಲೋಕಲ್ ಅನ್ಕೊಂಡು ರೋಡಲ್ಲೆಲ್ಲ ಅಡ ಅನ್ನೋದು ಅರ್ಥನೇ ಆಗ್ತಾ ಇರ್ಲಿಲ್ಲ. ಫಾರ್ಚುನರ್ ಸ್ಟೋರಿ ಹೇಳಿ. ಏನ್ ಸ್ಟೋರಿ ಫಾರ್ಚುನರ್ದು? ನಿಮ್ಮ MLA ಅಂದ್ಬಿಟ್ಟು ನಮಸ್ಕಾರ ಹೊಡ್ಬಿಟ್ಟಿರಲ್ಲ ನಿಮ್ಮ ಮಕ್ಕಳ ಚಿಕ್ಕಮಂಗ್ಳೂರಲ್ಲಿ ಹೋಮ್ ಸ್ಟೇ ಅಂದ್ಬಿಟ್ಟು ನೀವೆಲ್ಲ ಕಿರಣ್ ಕೇಸ್ ಹಾಕಿ ಎಲ್ಲದನ್ನು ಕೇಸ್ ಹಾಕಿ ಹಿಂದೆ ಗಾಡಿ ನೋಡ್ರಪ್ಪ. ಎಲ್ಲೇ ಯಾರು ಗೊತ್ತು ಲೊಕೇಶನ್ ಎಲ್ಲಪ್ಪ. ಗಾಡಿಲಿ ಬರ್ತಾ ಇರೋರಿಗೆ ನಂದು ಹಸಿರು ಕಲರ್ ಜಾಕಿ ಕಾಚ ಕಾಣಿಸ್ತಿರುತ್ತೆ, ದಯವಿಟ್ಟು ಸಹಕರಿಸಿ. ರೇಡಿಯೋ ಇಲ್ವಾ ಇಲ್ಲಿ ಇದರಲ್ಲಿ? ನನ್ ಮುಖಕ್ಕೆ ಫ್ಲಾಶ್ ಬಿಡ್ತಾ ಇರೋದು ಗಂಟ್ಸಲ್ಲ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿದಂಗಿದೆ, ಸಿಂಹ ರಾಶಿನ ನೀನಲ್ಲಿ. ನೀನು ನೋಡಕ್ ಗಂಟಿಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನೀನು? The next day. ರೂಮಿಂದ ಹೊರಗಡೆಗೆ ಬಂದರೆ ನೋಡಿ, ಬಾಲ್ಕನಿ ವ್ಯೂ ಎಷ್ಟು ಮಜಾ ಇದೆ ಅಂತ. ಫುಲ್ಲು ಕಾಫಿ ತೋಟ. ಇದು ಆ್ಯಕ್ಚುಲಿ ಬೆಳಗ್ಗೆ, ಬಟ್ ಎಷ್ಟು ಕಾಮಾಗಿ ಪೀಸ್ಫುಲ್ ಆಗಿದೆ ನೋಡಿ ಈ ಜಾಗದಲ್ಲಿ. ಪ್ರತಿ ರೂಮಲ್ಲೂ ಈ ಥರದ್ದೊಂದು ಬಾಲ್ಕನಿ ಸೆಟಪ್ ಇಟ್ಟವ್ರೆ. ಒಂಥರ ಸಖತ್ ಫೀಲ್ ಕೊಡ್ತಾ ಇದೆ. ನಾವೆಲ್ಲ ಯೂಟ್ಯೂಬಿಂದ ಫ್ರೆಂಡ್ಸ್ಗಳಾದವರು, ಆದರೆ ನಮ್ಮ ಗೆಳೆತನ ಬರೀ ಯೂಟ್ಯೂಬ್ಗಷ್ಟೇ ಸೀಮಿತವಾಗಿ ಇಟ್ಕೊಂಡಿಲ್ಲ.
ಒಬ್ಬರನ್ನೊಬ್ರು ಕಾಲು ಎಳ್ಕೊತೀವಿ, ಒಬ್ಬರನ್ನೊಬ್ರು ಕಿಚಾಯಿಸ್ಕೊತೀವಿ. ಇದರಿಂದ ನಮ್ಗಳ ಮಧ್ಯೆ ಇರೋ ಬಾಂಡಿಂಗ್ ಜಾಸ್ತಿ ಆಗ್ತಾ ಇದೆಯಾ ಹೊರತು ಕಡಿಮೆ ಆಗ್ತಾ ಇಲ್ಲ. ನಾಳೆ ದಿನ ನಮ್ಗಳ ಮಧ್ಯೆ ಕೂಡ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ಬೋದೋ ಏನೋ ಗೊತ್ತಿಲ್ಲ. ಆದ್ರೆ ಬಂದಾಗ ನಾವೆಲ್ಲ ಸೇರಿ ಕಳೆದಂತ ಈ ಕ್ಷಣಗಳನ್ನ ನೆನ್ಸ್ಕೊಂಡಾಗ ನಮ್ಗಳ ಮಧ್ಯೆ ಬರೋ ಅಂತ ಮನಸ್ತಾಪಗಳು ಕಲ್ಲಂಗೆ ಕರ್ಗೋಗ್ಬೋದೇನೋ ಅಂತ ನನಗನ್ಸುತ್ತೆ. ಹಾಗಾಗಿ ನೀವುಗಳು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ಗಳ ಜೊತೆ ಆವಾಗ ಈ ತರ ಸಣ್ಣ ಪುಟ್ಟ ಟ್ರಿಪ್ಗಳನ್ನ ಮಾಡ್ತಾ ಇರಿ. ಯಾಕೆಂದ್ರೆ ಪ್ರೀತಿಲ್ ಬೀಳೋ ಹುಡುಗರು ಸಕ್ಕರೆಗೆ ಮುತ್ಕೊಳ್ಳೋ ಇರುವೆಗಳಿದ್ದಂತೆ, ಆದ್ರೆ ಸ್ನೇಹಕ್ಕೆ ಬೀಳಂತ ಹುಡುಗರು ಒಗ್ಗಟ್ಟಲ್ಲಿ ಜೇನ್ಗೆ ಮುತ್ಕೊಳ್ಳೋಂತ ಜೇನು ಹುಳುಗಳಿದ್ದಂತೆ. ಜೀವನದಲ್ಲಿ ಹುಡುಗರು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಫ್ರೆಂಡ್ಶಿಪ್ಗೆ ಮುತ್ಕೊಳ್ಳೋಂತ ಜೇನು ಹುಳುಗಳಾಗಿರ್ಬೇಕೆ ಹೊರತು ಯಾವಾಗ್ಲೂ ಪ್ರೀತಿ ಅನ್ನೋ ಸಕ್ಕರೆಗೆ ಮುತ್ಕೊಳ್ಳೋ ಇರುವೆಗಳಾಗಿರಬಾರ್ದು. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.